ವೆಲ್ಕಮ್ ಬ್ಯಾಕ್ ಟು ಬಿಬಿ ಕಿಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಂದು ಟ್ಯೂಸ್ಡೇ. ನಾನಿವತ್ತು 7 o'clock ಆಗಿದೆ, ಟೈಮ್ ಬಂದುಬಿಟ್ಟು 7 o'clock ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಿನ್ನ ಮಲಗಿದ್ದಾರೆ. ನನ್ನ ಹಸ್ಬೆಂಡ್ ಇವತ್ತು 5:50ಗೆ ಡ್ಯೂಟಿಗೆ ಹೊರಟ್ಬಿಟ್ರು. ಈಗ ಚಳಿ ಇರೋ ಕಾರಣ ನನ್ನ ಹಸ್ಬೆಂಡ್ ಡ್ಯೂಟಿ ಬೇಗ 5:30ಗೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಹೋಗಿದ್ದಾರೆ. ಅವರು 8:30ಗೆಲ್ಲ ಟಿಫನಿಗೆ ಬಂದುಬಿಡ್ತಾರೆ. ಸೊ ನನ್ನ ಮಕ್ಕಳನ್ನ ಮಲಗಿರಿದ್ದಾರೆ. ಕಸ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡ್ಬಿಡ್ಬೇಕು. ನನ್ನ ಮಗಳಿಗೆ ತಿಂಡಿ ಒಂದು ಮಾಡಬೇಕು. ಅಡುಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅನ್ನ ಸಾಂಬಾರು. ಅವಳಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿಕೊಟ್ಬಿಡ್ತೀನಿ. ಸೊ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಡು ನನ್ನ ಮಗಳಿಗೆ ಸ್ನಾನ ಮಾಡಿಸ್ಕೊಂಡು ಸ್ಕೂಲಿಗೆ ಬಿಡಬೇಕು. ಟೈಮ್ ಹೇಗೆ ಹೋಗುತ್ತಂತಲೇ ಗೊತ್ತಾಗೋದಿಲ್ಲ. ಬೆಳಗ್ಗೆ ನನ್ನ ಮಕ್ಕಳು ಎದ್ದವ್ರಂದರೆ ನನಗೆ ಕೆಲಸ ಆಗೋದಿಲ್ಲ. ಸೊ ನನ್ನ ಮಕ್ಕಳು ಮಲಗಿದಾಗೆ ನಾನು ಕೆಲಸ ಮಾಡ್ಕೊಬೇಕು. ಸೊ ನನ್ನ ಮಕ್ಕಳು ಮಲಗಿದ್ದಾರೆ, ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ತೋರಿಸೋಣ ಅಂತ ಹೋಗೋಷ್ಟೊತ್ತಿಗೆ ಲೈಟ್ ಹಾಕಿದ್ದೆ ಅಂತಿದ್ದಾನೆ ನನ್ನ ಮಗ. ಸೊ ನಾನು ಕಿಚನಿಗೆ ಬಂದುಬಿಟ್ಟು ನನ್ನ ಮಗಳಿಗೆ ಈಗ ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ರವೆ ಹುರ್ಕೊತಾ ಇದ್ದೀನಿ. ಸೊ ನಮಗೆ ಅನ್ನ ಸಾಂಬಾರು ಆಗಿತ್ತು, ಅವಳಿಗೆ ಮಾತ್ರ ಉಪ್ಪಿಟ್ಟು ಕೇಸರಿ ಬಾತ್ ಮಾಡೋಣ ಅಂತೇಳ್ಬಿಟ್ಟು ರವೆ ಹುರ್ಕೊತಾ ಇದ್ದೆ. ಬೆಳಗ್ಗೆ ತಿಂಗೋಗ್ಬಿಟ್ಟು ನನ್ನ ಮಗಳಿಗೆ ಮ್ಯಾಗಿ ಮಾಡ್ತಾಯಿದ್ದೀನಿ. ಪಾಪ ನೈಟೇ ಕೇಳಿದ್ರು ಮ್ಯಾಗಿ ಮಾಡ್ಕೊಡು ಮಮ್ಮಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ತಿಂದು ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾಡ್ತಾಯಿದ್ದೀನಿ. ಅವಳಿಗೆ ತೋರಿಸ್ತೀನಿ ರೀ. ನನ್ನ ಮಗ ಮಲ್ಕೊಂಡವನೇ ಅನ್ನೋಷ್ಟೊತ್ತಿಗೆ ಎದ್ದು ಬಂದ್ಬಿಟ್ಟು ಕೆಲಸ ಮಾಡ್ಕೊಳಕ್ಕೂ ಇಲ್ಲ. ಇಲ್ಲಮ್ಮ, ನಿದ್ದೆನೇ ಬರಲ್ಲ ನನ್ನ ಮಗನಿಗೆ. ಎದ್ದೊಳ್ಬಿಡ್ಬೇಕು ಬೆಳಗ್ಗೆ ಎದ್ದ ತಕ್ಷಣ. ಬೆಳಗ್ಗೆ ಆದ ತಕ್ಷಣ ಎದ್ದೊಳ್ಬೇಕಲ್ಲಪ್ಪ. ಮಲ್ಗೋದಿಲ್ಲಲ್ಲ ನೀನು? ಮಲ್ಗಲ್ವಾ? ಮಲ್ಗಲ್ವಂತ. ಮ್ಯಾಗಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಎದ್ದೊಳ್ತಾಳೆ. ಮ್ಯಾಗಿ ಮಾಡ್ತಿದ್ಯಾ ಮಮ್ಮಿ ಅಂತಾಳೆ. ಮ್ಯಾಗಿ ಮಾಡ್ತಾ ಇದ್ದೀನಿ. ಪಾಪ ಅವಳು ನನಗೆ ನೈಟೇ ಕೇಳಲಿಲ್ಲ. ನಾನು ಊಟ ಮಾಡು ಬೇಡ ಅಂತೇಳಿ ಸುಮ್ಮನಾದೆ. ಈಗ ಎದ್ದ ತಕ್ಷಣ ತಿಂತಾಳೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಯ್ ಮಾಡ್ತೀವಿ. ಸೊ ನನ್ನ ಮಗಳಿಲ್ಲಿ ಹಾಯ್ ಮೇಡಮ್ ಅಂತೇಳ್ಬಿಟ್ಟೆ. ಪಾಪ ಎದ್ದ ತಕ್ಷಣ ಬಂದು ಹಾಯ್ ಮಾಡ್ತಿದ್ದಾಳೆ. ನಾನಿಲ್ಲಿ ಮ್ಯಾಗಿ ಆಗಿತ್ತಲ್ಲ, ಮಕ್ಕಳಿಗಿಬ್ಬರಿಗೂ ಮ್ಯಾಗಿ ಹಾಕ್ಕೊಟ್ಬಿಟ್ಟಿದ್ದೀನಿ. ನನ್ನ ಮಗ ಅವ್ರ ಅಕ್ಕನ ತಟ್ಟೆನೇ ಬೇಕು ಅವನಿಗೆ. ಸೊ ಅವ್ನಿಗೊಂದು ತಟ್ಟೆಯಲ್ಲಿ ನನ್ನ ಮಗಳಿಗೊಂದು ತಟ್ಟೆಗೆ ನೀಟಾಗಿ ಹಾಕ್ಕೊಟ್ಬಿಟ್ಟೆ. ಕುತ್ಕೊಂಡು ತಿಂತಾರೆ ಅವರು ಆರಾಮಾಗಿ. ನಾನಿಲ್ಲಿ ಕೆಲಸ ಮಾಡ್ಕೋಬೋದು. ಹಾಕ್ಕೊಟ್ಟಿದ್ದೀನಿ. ನಾನೆಲ್ಲ ಸ್ಪ್ರೆಡ್ಸ್ ಎಲ್ಲ ತೆಕ್ಕೊಂಬಿಡ್ತಾ ಇದ್ದೀನಿ. ನನ್ನ ಮಗಳು ಎದ್ದೊಳೋಷ್ಟೊತ್ತಿಗೆ 8 ಗಂಟೆ ಆಗುತ್ತೆ. ಸೊ ನಾನು ಅವೆಲ್ಲ ತೆಕ್ಕೊಂಬಿಡ್ತೀನಿ. ಆ ಟೈಮ್ಗೆ ಎಲ್ಲ ತೆಕ್ಕೊಂಡು ನೀಟಾಗಿ ಹೊರಗಡೆ ಬಿಸಿಲಿಗೆ ಹಾಕ್ಕೊಬಿಡ್ತೀನಿ. ನೋಡಿ ಇಲ್ಲಿ ಎಲ್ಲ ನೀಟಾಗಿ ಹಾಸ್ಕೊತಾ ಇದ್ದೀನಿ. ಎಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಸ ಗುಡಿಸ್ಕೊಬಂದ್ಬಿಡ್ತೀನಿ. ಸೊ ನಾನು ಹೊರಗಡೆ ಕೆಲಸ ಮಾಡೋದೇನು ವಿಡಿಯೋ ಮಾಡ್ಕೊಳಲ್ಲ. ಹೊರಗಡೆ ಎಲ್ಲ ನಮ್ಮದು ರೈಲ್ವೆ ಸ್ಟೇಷನ್ ಆಗಿರೋದ್ರಿಂದ ಹೋಗಿ ಬರೋರು ಜಾಸ್ತಿ ಜನ ಇರ್ತಾರೆ. ಸೊ ನಾನು ಹೊರಗಡೆ ವಿಡಿಯೋ ಏನು ಮಾಡೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ಕತ್ಲೆ ಇತ್ತು ಅಂದರೆ ವಿಡಿಯೋ ಮಾಡ್ಕೊಂಡಿರ್ತೀನಿ. ಬೆಳಕಾಯಿತು ಅಂದರೆ ಹೇಳಿದ್ರೆ ನಮ್ಮ ಮನೆ ಹತ್ರ ಪ್ಯಾಸೆಂಜರ್ ಬರೋ ಟೈಮ್ ಅಂದರೆ ಬೆಳಗ್ಗೆ 7 o'clock ಅಂತ ಹೇಳಿದ್ರೆ ತುಂಬ ಜನ ಓಡಾಡ್ತಿರ್ತಾರೆ. ಸೊ ನಾನು ಆವಾಗ ವಿಡಿಯೋ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಮಾಡೋದಿಲ್ಲ ನಾನು. ನೋಡೋಣ, ಒಂದಿನ ಟ್ರೈ ಮಾಡ್ತೀನಿ ವಿಡಿಯೋ. ಇಲ್ಲಿ ಒಳಗಡೆ ಎಲ್ಲ ನೀಟಾಗಿ ಕಸ ಗುಡಿಸ್ಕೊತಾ ಇದ್ದೀನಿ. ಕಸ ಗುಡಿಸ್ಕೊಂಬಿಟ್ಟು ಮನೆ ಒರೆಸ್ಕೊಂಬಿಡ್ಬೇಕು. ಮನೆ ಒರೆಸ್ಕೊಂಬಿಟ್ರೆ ಮುದ್ದೆಗಿಟ್ಟಿದ್ದೀನಿ. ಒಂದು ಕಡೆ ಮುದ್ದೆ ಮಾಡ್ಕೊಂಬಿಡಬೇಕು. ನನ್ನ ಹಸ್ಬೆಂಡ್ 8:30 ಬರೋಷ್ಟೊತ್ತಿಗೆ ನಾನು ಮುದ್ದೆ ಮಾಡಿಬಿಡ್ಬೇಕು. ಸೊ ನೋಡಿ ಇಲ್ಲಿ ಮನೆ ಒರೆಸ್ಕೊತಾ ಇದ್ದೀನಿ. ನನ್ನ ಮಕ್ಕಳು ಆರಾಮಾಗಿ ಕೂತಿರ್ತಾರೆ. ನಾನಿಲ್ಲಿ ಬೇಗ ಕೆಲಸ ಮಾಡ್ಕೊಬೇಕು. ನೋಡಿಲಿ ಫ್ರೆಂಡ್ಸ್, ನಾನಿಲ್ಲಿ ಆಮ್ಲೆಟ್ ಹಚ್ಕೊತಾ ಇದ್ದೀನಿ. ಆಮ್ಲೆಟ್ ಮಾಡೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಇಲ್ಲಿ ನಾನು ನನ್ನ ಹಸ್ಬೆಂಡ್ಗೆ ಆಮ್ಲೆಟ್ ಹಾಕೋಣ ಅಂತ ಹೇಳಿಬಿಟ್ಟು ಎಗ್ಸ್ ತೊಗೊತಾ ಇದ್ದೆ. ಸೊ ಎಗ್ದು ಇದು ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಬೇಕಂದರೆ ಲಿಂಕ್ ಹೇಳಿ, ಹಾಕ್ತೀನಿ ನಾನು. ಎಗ್ ಟ್ರೇ ತುಂಬ ಚೆನ್ನಾಗಿದೆ. ನಾನು ಮೀಶೋಲ್ಲಿ ತೊಗೊಂಡಿದ್ದೆ. ಸೊ ಎಲ್ಲ ಆಮ್ಲೆಟ್ಗೆ ಹಾಕಿಬಿಟ್ಟು ಮುದ್ದೆ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ. ಸೊ ಮುದ್ದೆ ಆಯಿತು ನೋಡಿ. ಒಂದು ಕಡೆ ಆಮ್ಲೆಟ್ಗೂ ಹಾಕ್ಕೊಂಬಿಟ್ಟಿದ್ದೀನಿ. 9 o'clock
ಕೆಲಸ ಎಲ್ಲ ಮುಗ್ದಿರಬೇಕು ನಮ್ಮದು. ಸೊ ಬೆಳಗ್ಗೆ 5:30 ಸ್ಟಾರ್ಟ್ ಆಗುತ್ತೆ ನನ್ನ ರೊಟೀನು. 9 ಎಂಡ್ ಆಗುತ್ತೆ. ಮತ್ತು ನನ್ನ ಮಗಳು ಸ್ಕೂಲ್ ಹೋದ್ಮೇಲೆ ಅದು ಒಂದು ಕಂಟಿನ್ಯೂ ಆಗುತ್ತೆ. ಹಾಗೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಇರುತ್ತೆ ಅಷ್ಟೇ. ಮತ್ತು ಹಾಗೆ ಕಂಟಿನ್ಯೂ ಆಗುತ್ತೆ ನನ್ನ ರೊಟೀನು. ಸೊ ಆಮ್ಲೆಟ್ ಮಾಡ್ಕೊಬಿಟ್ಟು ನಾನು ನನ್ನ ಮಕ್ಕಳೆಲ್ಲ ಫ್ರೆಶ್ ಅಪ್ ಆಗಿಬಿಟ್ವಿ. ನಾನಿಲ್ಲಿ ಫ್ರೆಶ್ ಅಪ್ ಆಗಿ ಬಂದು ರೆಡಿ ಆಗ್ತಾಯಿದ್ದೀನಿ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ. ಇಲ್ಲ ಹಸ್ಬೆಂಡ್ ಬಂದ ಆಗಲೇ ತಿಂದು ಕೂತ್ಕೊಂಡಿದ್ರು. ಅವ್ರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ನಾನಿಲ್ಲಿ ರೆಡಿ ಆಗ್ತಾಯಿದ್ದೀನಿ. ನನ್ನ ಮಗಳನ್ನ ಹಿಂದೆನೇ ಓಡಾಡ್ತಿದ್ದಾಳೆ. ನನ್ನ ಮಗಳು ಸ್ಕೂಲಿಗೆ ರೆಡಿಯಾಗಿ ಹೋಗ್ಬಿಟ್ಲು. ಈಗ ಸ್ಕೂಲಿಗೆ ಬಿಟ್ಟು ಬರಬೇಕು. ಬಾಯ್ ಮಾಡಿಕೊಡ್ತಾ ಬಾಯ್. ಸೊ ಅವಳನ್ನು ಸ್ಕೂಲಿಗೆ ಬಿಟ್ಟು ಬಂದೆ. ಇಲ್ಲಿ ನನ್ನ ಮಗನ ಮಲಗಿಸ್ಬಿಟ್ಟೆ. ಸ್ಕೂಲಿಂದ ಬಂದ ತಕ್ಷಣ ಮಲಗಿಸ್ಬಿಟ್ಟು ನಾನು ಕೂತ್ಕೊಂಡು ಊಟ ಮಾಡ್ಕೊಂಬಿಟ್ಟೆ ಫಸ್ಟು. ಆಗಲೇ ಟೈಮ್ 10:30 ಆಗಿತ್ತು. ಸೊ ಊಟ ಮಾಡ್ಕೊಂಬಿಟ್ಟು ಸ್ವಲ್ಪ ಹೊತ್ತು ನಾನು ನನ್ನ ಮಗ ಮಲಗಿದ್ನಲ್ಲ ಅಂತೇಳ್ಬಿಟ್ಟು ಮಲ್ಕೊಂಬಿಟ್ವಿ. ಈಗ ಅವನು ಎದ್ದಿದ್ದಾನೆ ನೋಡಿ, ಅಲ್ಲಿ ಕಾಣ್ತಿರ್ಬೋದು ನಿಮಗೆ, ಟಿ ವಿ ನೋಡ್ತಿದ್ದಾನೆ. ನಾನಿಲ್ಲಿ ಬೆಳಗ್ಗೆ ತೊಳೆದಿದ್ದ ಪಾತ್ರೆಗಳೆಲ್ಲ ಇದ್ವು ಅಂತೇಳ್ಬಿಟ್ಟು ನೀಟಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಆಫ್ಟರ್ನೂನ್ ಆಗಿದೆ. ಈಗ ಒಂದು ರೆಸಿಪಿ ಮಾಡೋಣ ಅಂತೇಳ್ಬಿಟ್ಟು ನೀಟಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ ಪಾತ್ರೆಗಳು. ವೆಲ್ಕಮ್ ಬ್ಯಾಕ್. ಇವಾಗ ನಾನೀಗ ಆಫ್ಟರ್ನೂನ್ ಆಗಿದೆ. ನನ್ನ ಮಗ ಎದ್ದಿದ್ದಾನೆ. ನಮ್ಮಮ್ಮ ಎತ್ಕೊಂಡ್ಬಿಟ್ಟಿದ್ದಾರೆ. ಊಟ ಮಾಡಿಸ್ಬಿಟ್ಟೆ ಅವನಿಗೆ. ನಮ್ಮಮ್ಮ ಎತ್ಕೊಂಡ್ಬಿಟ್ಟಿದ್ದಾರೆ. ನಾನೀಗ ಒಂದು ರೆಸಿಪಿ ಮಾಡೋಣ ಅಂತ ಹೇಳಿಬಿಟ್ಟು ಕಾಲಿಫ್ಲವರ್ ಬರುತ್ತಲ್ಲ, ಕಾಲಿಫ್ಲವರ್ ಫ್ರೈ ಮಾಡೋಣ ಅಂಥೇಳಿ ತಗೊಂಡಿದ್ದೀನಿ. ನೋಡಿ, ಕಾಲಿಫ್ಲವರ್ ತಗೊಂಡಿದ್ದೀನಿ. ಫ್ರೈ ಮಾಡೋಣ ಅಂಥೇಳಿ ಯಾವ ಥರ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಸೊ ಕಾಲಿಫ್ಲವರ್ ರೆಸಿಪಿ ನಾನು ಶೇರ್ ಮಾಡ್ತೀನಿ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸಂಜೆಯಿಂದ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಿಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ. 5:30 ಆಗಿದೆ ಟೈಮು. ಮಲ್ಕೊಂಡ್ಬಿಟ್ಟಿದ್ರು. ಮಲ್ಕೊಂಬಿಟ್ಟು ನನ್ನ ಮಗ ಇಲ್ಲೆದ್ದ. ಅವ್ನು ಎದ್ದ ತಕ್ಷಣ ಸಂಜೆ ಮುಖ ತೊಳ್ಕೊಂಬಿಟ್ಟು ನೀಟಾಗಿ ರೆಡಿ ಮಾಡ್ತಿದ್ದೀನಿ. ಅವನು ನನ್ನ ಮಗನಿಗೆ ರೆಡಿ ಮಾಡೋದ್ರಲ್ಲಿ ನನಗೆ ಸರ್ಕಸ್ ಮಾಡಿಸ್ತಾನೆ. ಸೊ ಅವನಿಗೆ ರೆಡಿ ಮಾಡಿಬಿಟ್ಟೆ. ರೆಡಿ ಮಾಡಿಬಿಟ್ಟು ನೋಡಿ, ಇಲ್ಲಿ ನಿಲ್ಲಿಸಿದ್ರೆ ಕ್ಯಾಮ್ರಾ ಮುಂದಕ್ಕೆ ಹೋಗಿ ಹೋಗಿ ನೋಡ್ತಾನೆ. ನೋಡಿ, ಅವನಿಗೆ ಖುಷಿ. ನೋಡಿ, ಹಾಯ್ ಮಾಡೋಕ್ಕೆ ಬರ್ತಾನೆ. ಬಿಟ್ಟರೆ ಎಲ್ಲ ದಬ್ಬಾಕ್ಬಿಟ್ಟು ನಾನು ಅದನ್ನು ಭಯ ಇಕ್ಸಿದ್ದೀನಿ, ಮುಟ್ಬಾರ್ದು ಅಂತ. ಇಲ್ಲಾಂದ್ರೆ ನನ್ನ ಮಗ ಎಷ್ಟು ಸರಿ ದಬ್ಬಾಕಿರ್ತಾನೆ ಬಂದು. ಇಲ್ಲಿ ನನ್ನ ಮಗ ಮುದ್ದು ಕಾಲುಗಳಲ್ಲಿ ಇಟ್ಬಿಟ್ಟು ಹೋಗಪ್ಪ ಅಂತಂದರೆ ಎಷ್ಟು ಚೆನ್ನಾಗಿ ಇಟ್ಟು ಬರ್ತಿದ್ದಾನೋ. ಇಲ್ಲಿ ನನ್ನ ಹಸ್ಬೆಂಡ್ ಗಿಡಗಳಿಗೆ ಹೊರಗಡೆ ನೀರು ಹಾಕ್ತಿದ್ರು. ಸೊ ನಾನು ನನ್ನ ಮಗ ಓಡಾಡ್ತಿದ್ದೀವಿ. ನನ್ನ ಮಗಳಿಂದ ಮಲ್ಗೆ ಇದ್ಲು. ಇಲ್ಲಿ ನಾವಿಬ್ಬರು ಓಡಾಡ್ತಿದ್ವಿ ಹೊರಗಡೆ. ನಂತರ ಊಟ ಎಲ್ಲ ನಮ್ಮದಾಗಿತ್ತು. ನನ್ನ ಮಗಳಿದ್ದ ತಕ್ಷಣ ಅವಳಿಗೂ ಸಹ ಊಟ ಮಾಡಿಸ್ಬಿಟ್ಟು ಹೋಮ್ವರ್ಕ್ ಬರೀದೆ ಹಾಗೆ ಮಲಗಿದ್ಲು ಅಂತೇಳ್ಬಿಟ್ಟು 8:40 ಆಗಿತ್ತು. ಅವಳಿಗೆ ಹೋಮ್ವರ್ಕ್ ಬರೆಯೋಕ್ಕೆ ಕೊಟ್ಬಿಟ್ಟು ನಾನಿಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಟ್ಟು, ನೈಟ್ ಊಟ ಆಗಿತ್ತಲ್ಲ, ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಟ್ಟು ಎಲ್ಲ ಎತ್ತಿಟ್ಕೊಬಿಟ್ಟು ನೀಟಾಗಿ ನನ್ನ ಹಸ್ಬೆಂಡಿಗೆ ಕಾಫಿ ಬೇಕು ಅಂತ ಹೇಳಿದ್ದಕ್ಕೆ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕಾಫಿ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಆಡ್ತಾ ಇದ್ದರು ಅವರ ಪಪ್ಪ ಜೊತೆ. ನಾನಿಲ್ಲಿ ಕಾಫಿ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಯಾರಿಗಾದರೂ ನೈಟಲ್ಲಿ ಕಾಫಿ ಕುಡಿಯೋ ಅಭ್ಯಾಸ ಇದೆಯಾ? ಪ್ಲೀಸ್ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಎಷ್ಟು ಸರಿ ಕಾಫಿ ಮಾಡಿಕೊಟ್ರು ಕುಡಿತಾನೇ ಇರ್ತಾರೆ ನನ್ನ ಹಸ್ಬೆಂಡು. ನೋಡಿ, ಪಾತ್ರೆ ಎಲ್ಲ ಗೊಬ್ಬರ ಹಾಕ್ಕೊತಾ ಇದ್ದೀನಿ.
ಸೊ ಇಲ್ಲಿ ನನ್ನ ಹಸ್ಬೆಂಡಿಗೆ ಕಾಫಿ ಕೊಟ್ಬಿಟ್ಟು ನಾನಿಲ್ಲಿ ಕಾಫಿ ಕುಡಿತಾ ಇದ್ದೀನಿ. ಸೊ ಕಾಫಿ ಎಲ್ಲ ಕುಡಿದ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ನೈಟಲ್ಲೇ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆ ಮೈಂಡ್ ಫ್ರೆಶ್ ಇರುತ್ತೆ ನನಗೆ ಅಡುಗೆ ಮನೆ ಕ್ಲೀನ್ ಇದ್ದರೆ ಅಡುಗೆ ಮಾಡೋದಕ್ಕೆ. ಸೊ ಇಲ್ಲಿ ಸ್ಟವ್ ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ. ಸೊ ತೊಳ್ಕೊಂಬಿಟ್ಟು ಇಲ್ಲಿ ಕಾಫಿ ಮಾಡಿದ ಪಾತ್ರೆ ಇದು ಅಂತ ಹೇಳ್ಬಿಟ್ಟು ಅವನ್ನು ತೊಳ್ಕೊಂಬಿಡ್ತಾ ಇದ್ದೀನಿ. ನೈಟಲ್ಲಿ ಕಿಚನ್ ಕ್ಲೀನ್ ಮಾಡಿ ಇಟ್ಟರೆ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮೈಂಡ್ ರಿಲೀಫ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.